ಭಾರಿ ಮಳೆಯಿಂದಾಗಿ ಬಸ್ ನಿಲ್ದಾಣ ಜಲವೃದ್ಧಿ. ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದಲ್ಲಿ ಮೇ 15ರಂದು ಬಂದ ಭಾರೀ ಮಳೆಯಿಂದಾಗಿ ಬಸ್ ನಿಲ್ದಾಣ ಜಲವೃದ್ಧಿಗೊಂಡಿದೆ. ಕೆಲವು ತಿಂಗಳ ಹಿಂದೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಈ ಸಮಸ್ಯೆ ಬಗೆಹರಿದು ಈಗ ಸಂಪೂರ್ಣ ಜಲವೃತಗೊಂಡಿದೆ. ಕೊಟ್ಟೂರು ಬಸ್ ಸ್ಟ್ಯಾಂಡ್ ನೀವು ಶಾಸಕರಾದಂತ ಸಂದರ್ಭದಲ್ಲಿ ಕೊಟ್ಟೂರು ಬಸ್ ಸ್ಟ್ಯಾಂಡ್ ನೀವು ನೋಡಿದ್ರಿ? ಹೌದು, ನೋಡಿದ್ರಿ. ಕೆರೆ ಆಗತ್ತಂತ ನೀವ ಒಂದು ಹೆಸರು ಇಟ್ರಿ ಅದಕ್ಕೆ, ಹೌದ್ರಾ? ಇಟ್ರಿ. ಈಗ ನಾವು ಕಳೆದ ವರ್ಷ ಕೆ ನೀಮಿರಾಜ್ ನಾಯ್ಕ್ ಕೆರೆ ಎಂದು ಹೆಸರಿಟ್ಟಿದ್ದರು. ಇದನ್ನು ಇನ್ನು ಮುಂದೆ ಆದಷ್ಟು ಬೇಗ ಸರಿಪಡಿಸುತ್ತೇನೆ ಎಂದು ಭರವಸೆ ಸಹ ನೀಡಿದ್ದರು. ಕೊಟ್ಟೂರು ನನಗೆ ಬಲಗೈ ಇದ್ದಂತೆ, ನನ್ನನ್ನು ನಂಬಿದರೆ ನಾನು ಯಾವತ್ತೂ ಕೈಬಿಡುವುದಿಲ್ಲ ಎಂದು ಒಳ್ಳು ಮಾತಿನಿಂದ ಅಂದು ಜಾರಿಕೊಂಡಿದ್ದರು. ಸುತ್ತಮುತ್ತಲಿನ ಪ್ರಯಾಣಿಕರ ಕಷ್ಟ ಕಣ್ಣಿಗೆ ಕಾಣುವುದಿಲ್ಲವೇ ಎಂದು ಜನರು ಇಡೀ ಶಾಪ ಹಾಕುತ್ತಿದ್ದಾರೆ. ಇದಕ್ಕೆ ಜಿಲ್ಲಾಧಿಕಾರಿಗಳಾಗಲಿ ಶಾಸಕರಾದ ನೇಮಿರಾಜ್ ನಾಯ್ಕರಾಗಲಿ ಪರಿಹಾರ ನೀಡುತ್ತಾರೆ ಎಂದು ಜನರು ಕಾಯುತ್ತಿದ್ದಾರೆ. ವರದಿಗಾರ ರಾಘವೇಂದ್ರ ಸಾಲಮನಿ, ಕೊಟ್ಟೂರು. ಶಿವಮೊಗ್ಗ, ಚಿಕ್ಕಮಗಳೂರು, ಮೂಡಿಗೆರೆ, ಧರ್ಮಸ್ಥಳ ಅಲ್ಲಿ ಗೇಟ್ ಅಂತ ಇರೋದ್ರ ಮುಂದೆ ಅಪ್ಪಳೆ ಹರಿಹರ ಶಿವಮೊಗ್ಗ ಅಂತರಿಗೆ ವಾರಕ್ಕೆ 25 ಅಲ್ಲಿ ಗೇಟ್ ಅಂತ ಇದೆ ನೋಡಿ. ಧರ್ಮಸ್ಥಳ ಹೋದ ಹರಿಹರ ಶಿವಮೊಗ್ಗ ಚಿಕ್ಕಮಗಳೂರು ವಾರಕ್ಕೆ 83 ಉದ್ದಿನ ನಿಮಿಷದಲ್ಲಿ ಏನಾಗುತ್ತೆ. ವಾರಕ್ಕೆ 112 ಸೋಡಾಪುರ, ವಾರಕ್ಕೆ 20 72 ಜೋಳಕೋಟಿ, ಹಿರೇಹಳ್ಳಿ, ನಾಲ್ಕೊಂಡ.